ನಿಮ್ಮ ತಾಕತ್ತಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡಿ ಸ್ವಾಮಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ರಿ. ಇಲ್ಲೇ ಅಭಿವೃದ್ಧಿ ಮಾಡ್ಬೇಕಾ ತಾವು? ಇಂಥ ಟೌನ್ಶಿಪ್ಗಳು 100 ಕಟ್ಟಬಹುದು. ನಮ್ಮ ಕಲ್ಯಾಣ ಕರ್ನಾಟಕ ಬಂದ್ರೆ 100 ಟೌನ್ಶಿಪ್ಗಳು ಕಟ್ಟಬಹುದು. ಅಷ್ಟು ಜಾಗೃತಿ ಬಾರಿ ಸ್ವಾಮಿ. ನೀವೆಲ್ಲರೂ ಕೂಡ ಬಂದು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಸ್ವಾಮಿ ನೀವು ಟೌನ್ಶಿಪ್ ಮಾಡಬೇಕಾದ್ರಿಗಿನ ಬಿಡಿದಿ ಭೂಮಿ ಬೇಕಾ ನಿಮ್ಗೆ? ನಾವೆಲ್ಲರೂ ಕೂಡ ಬಹಳಷ್ಟು ಮಂದಿ ಕಲ್ಯಾಣ ಕರ್ನಾಟಕದಿಂದ ಬಂದಂತವ್ರು, ಹೈದರಾಬಾದ್ ಕರ್ನಾಟಕದಿಂದ ಬಂದಂತವ್ರು. ಅಲ್ಲೆಲ್ಲ ಕೂಡ ಇವತ್ತು ಫಲವತ್ತಾದಂತ ಭೂಮಿ ಇಲ್ಲ, ಅಲ್ಲೆಲ್ಲ ಕೂಡ ಬರಡು ಭೂಮಿಗಳಿದ್ದಾವ. ನಿಮ್ಮ ತಾಕತ್ತಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡ್ರಿ ಸ್ವಾಮಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ರಿ. ಇಲ್ಲೇ ಅಭಿವೃದ್ಧಿ ಮಾಡ್ಬೇಕಾ ತಾವು? ಫಲವತ್ತಾದಂತ ಭೂಮಿಯನ್ನು ಕಸ್ಕೋಬೇಕಾ ತಾವು? ನಿಮಗೆ ತಾಕತ್ತಿದ್ರೆ. ನಮ್ಮ ಕಡೆ ಬೆಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ಅತಿವೃಷ್ಟಿ ಅನಾವೃಷ್ಟದಿಂದ ಜಾನುವಾರುಗಳಿಗೆ ತುಂಗಭದ್ರ ಜಲಾಶಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ನಮ್ಮ ರೈತರೆಲ್ಲರೂ ಕೂಡ 2 ಬೆಳೆಗೆ ನೀರು ಸಿಗ್ಬೇಕಾದಂಥದ್ದು ಇವತ್ತು 1 ಬೆಳೆ ಕೂಡ ನೀರು ಸಿಗ್ತಾ ಇಲ್ಲ. ರೈತರೆಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದಾರ. ದನಕರುಗಳು ಸಾಯ್ತಾ ಇದಾವ, ಜಾನುವಾರುಗಳು ಮೇವಿಲ್ಲಾರ್ದಂತ ಪರದಾಡ್ತಾ ಇದಾವ. ದನಕರುಗಳಿಗೆ ನೀರು ಸಿಗ್ತಾ ಇಲ್ಲ, ರೈತರಿಗೆ ನೀರು ಸಿಗ್ತಾ ಇಲ್ಲ, ಜನರಿಗೆ ನೀರು ಸಿಗ್ತಾ ಇಲ್ಲ. ನೀವು ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮ್ಮ ಕಡೆ ಬರ್ರಿ ಸ್ವಾಮಿ. ಬರಡು ಭೂಮಿ ಬಹಳಷ್ಟು ಐತೆ, ಬರೆಯಲ್ಲ ನೀವು ಕಡೆ. ಎಷ್ಟು ಅಂದ್ರೆ ಇಂಥ ಟೌನ್ಶಿಪ್ಗಳು 100 ಕಟ್ಟಬಹುದು. ನಮ್ಮ ಕಲ್ಯಾಣ ಕರ್ನಾಟಕ ಬಂದ್ರೆ 100 ಟೌನ್ಶಿಪ್ಗಳು ಕಟ್ಟಬಹುದು. ಅಷ್ಟು ಜಾಗ ಕೊಡ್ತೀವಿ ಬಾರಿ ಸ್ವಾಮಿ. ನೀವೆಲ್ಲರೂ ಕೂಡ ಬಂದು ಇಲ್ಲಿ ಏನೋ ಓದಾಡ್ತೀರಿ. ಇಲ್ಲಿ ತುಟ್ಟಿ ಜಮೀನಲ್ಲಿ ರೈತರು ತಾತ ಮುತ್ತಾತುಗಳು ತಗೊಂಡಿರಂತ ಆಸ್ತಿದಿಂದ ಇವತ್ತೇನೋ ತುಟ್ಟಿ ಆಗಿದಾವ, ಅದರ ಹಣ ನೋಡ್ಬೇಕಂದ್ರೆ ತಾವು ಕಸ್ಕೊಳಕ್ ಹೋಗ್ತಾ ಇದ್ರಲ್ಲ ಸ್ವಾಮಿ. ಈ ಸರ್ಕಾರಕ್ಕೆ ಕೈಯಿಂದ ಹೊಡಿಬಾರ್ದು, ಬಾರ್ಕೋಲ್ದಿಂದ ಹೊಡಿಬೇಕು. ಬಾರ್ಕೋಲ್ದಿಂದ ಹೊಡೆದ್ರೆ ಆ ಚರ್ಮವನ್ನು ಕಿತ್ಕೊಂಡ್ಬರ್ಬೇಕು. ಶಿವಕುಮಾರ್ ಅವರು ಕೂಡ ಆ ರೀತಿ ಜನರೆಲ್ಲರೂ ಕೂಡ ತಕ್ಕ ಪಾಠವನ್ನು ಕಲಿಸ್ಬೇಕು. ಈ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಆದಾಯವನ್ನು ಮಾಡಿಕೊಡ್ತಾ ಇದನೋ ಅವ್ರಿಗೆ ಲಾಭವನ್ನು ಮಾಡಿಕೊಡುವಂತ ಯೋಜನೆ ನಿಲ್ಲಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಿದ್ದೀನಿ.